Hi, hello guys. Hello guys. Welcome back to. Welcome. Welcome back to. ಜೋರಾಗಿ ಹೇಳು. Welcome Welcome back to back to my ಅಕ್ಕ ಯೂಟ್ಯೂಬ್ ಚಾನಲ್. my country. ಜೋರಾಗಿ ಹೇಳ್ಬೇಕು. My ಅಕ್ಕ Akka ಯೂಟ್ಯೂಬ್ YouTube ಚಾನಲ್. channel. ಜೋರಾಗಿ ಚಾನಲ್. ಹಾಯ್ ಗೈಸ್ ಅನ್. Hi guys. ಹಾಯ್ ಗೈಸ್, ಇವತ್ತು ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ ನಾನು. ಸೊ ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಗೊತ್ತಾ, ಈಗ ತಾನೇ ಕಾಫಿ ಟೀ ಎಲ್ಲ ಕುಡ್ದು ಆಯಿತು. ಹಂಗೆ ಇವನ ಕೈಲಿ ವೆಲ್ಕಮ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ದೆ ಅಷ್ಟೇ ಗೈಸ್. ನೀನು ಹೆಸರು ಹೇಳ್ಬಿಡು ಒಂದ್ಸಲಿ. ಅಂಜನಾ. ಜೋರಾಗಿ ಹೇಳ್ಬೇಕು. ಅಂಜನ್ ಗೌಡ. ಏನು ಓದ್ತಿರೋದು ನೀನು? ಎಷ್ಟನೇ ಕ್ಲಾಸ್ ನೀನು? ಕಣ್ಣು ಕಟ್ಟಕ್ಕೆ ಬಿಡು, ಕಣ್ಣು ಕರೆಕ್ಟಾಗಿ ಬಿಟ್ಬಿಟ್ಟು ಮಾತಾಡು. ನನ್ನ ಹೆಸರು ಅಂಜನ್ ಗೌಡ, ನಾನು ಓದ್ತಿರೋದು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ. ನನ್ನ ಅಂಜನ ಅಪ್ಪ ಇಷ್ಟ ನಮ್ಮ ಚಿಕ್ಕಮ್ಮ ಏನೋ ತರಕ್ಕೆ ಹೋಗಿದ್ದಾರೆ, ಇನ್ನು ಎಲ್ಲರೂ ಸ್ಕೂಲ್ಗೆ ಹೋಗಿದ್ದಾರೆ. ನನಗೂ ಮಂಡೆಯಿಂದ ಕಾಲೇಜ್ ಗೈಸ್, ಅದಕ್ಕೇ ಇವತ್ತೇ ಹೋಗ್ತಾ ಇರೋದಿಲ್ಲ, ಅಂದಿದ್ರೆ ಹೋಗ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿ ಬರ್ಡೇ ಆಲ್ಸೋ, ಸೊ ಹೋಗ್ಬೇಕು. ಇಷ್ಟು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ನಮ್ಮ ಚಿಕ್ಕಮ್ಮ ಯಾವುದೋ ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಚೈಲ್ಡ್ ಥರ ಕಾಣ್ತಾ ಇದ್ದೀನಿ. ಸೊ ತೋರಿಸ್ತೀರಿ ಹೇಗೆ ಕಾಣ್ತಿದ್ದೀನಿ ಅಂತ ನೋಡಿ ಗೈಸ್. ಈ ಥರ ಕಾಣ್ತಿದೆ. ಹಿಂಗೆ ಕಾಣ್ತಿದೆ ಗಾಯ್ಸ್. ರೆಡಿಯಾಗಿದ್ದೀನಿ. ಅಪ್ಪನು ಸ್ನಾನ ಮಾಡಿ ರೆಡಿಯಾಗಿದ್ದಾನೆ. ಇವಾಗ ನಮ್ಮ ಚಿಕ್ಕಮ್ಮ ದಿವ್ಯಾ ಮಾತ್ರ ಇವಾಗ ಫ್ರೆಶ್ ಅಪ್ ಆಗಬೇಕು ಅಷ್ಟೇ. ಸೊ ಅಲ್ಲಿ ಇಲ್ಲಿ ಮೇನ್ ಹಳ್ಳಿ ಮರದ ಹತ್ರ ಒಂದಿದೆ, ಆಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿ ಪೂಜೆ ಇದೆಯಂತೆ, ನಮ್ಮ ದೊಡ್ಡಮ್ಮವ್ರು ಮಾಡಿಸ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕಂತೆ, ಅದಕ್ಕೇ ಇಷ್ಟೆಲ್ಲ ರೆಡಿ ಆಗಿಬಿಟ್ಟು ಇದ್ದೀನಿ ಅಷ್ಟೇ ಗೈಸ್. ಇವತ್ತು ನಮ್ಮ ಮನೆಗೆ ಹೋಗಬೇಕು. ಹೋಗೋಕ್ಕೆ ಇಷ್ಟೂ ಮನಸ್ಸಿಲ್ಲ, ಸ್ಟಿಲ್ ಹೋಗಬೇಕು. ಕಾಲೇಜ್ ಇದೆ ಮಂಡೇ, ಹೋಗಬೇಕು. ನೀವು ನೋಡಿ ಗೈಸ್, ಹುಡುಗ ಆಗ್ಬಿಟ್ಟು ಐಲೇನರ್ ಇಕ್ಕೋತಾನೋ, ಐಲೇನರು ಇಕ್ಕಂಗೆ ನೋಡ್ಕೊಂಡು. ಅದ್ಮೇಲೆ ಚಿಕ್ಕದವಾಗಿ ಇಕ್ಕಬೇಕು, ಹುಡುಗಿ ಥರ ಇಕ್ಕತ್ತಾನೆ. ಚೆನ್ನಾಗೈತೆ. ನಮ್ಮ ಚಿಕ್ಕಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತಿದ್ರು. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಹೋಗ್ಬೇಕು ಅನ್ಸುತ್ತೆ, ನೋಡೋಣ. ಮುಗ್ಬಿಟ್ಟು ನೋಡಿ ಏನು ಕಾಣ್ತೀನಿ ಗೈಸ್. ಇದು ಪೇನ್ ಆಗ್ತಿದೆ, ತೆಗೆದು ಬಿಡ್ತೀನಿ ಫುಲ್ಲು ಅಷ್ಟೇ ಗಾಯ್ಸ್. ಇರಿ, ಆಮೇಲೆ ಸಿಗ್ತೀನಿ. ಸೊ ನಾನು ಅಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದೆ. ಅಲ್ಲಿಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು. ಸೊ ಹೆಂಗಿದ್ರು ಪೂಜೆ ಮಾಡಿಸ್ತಾರಲ್ವ, ಅದಕ್ಕೇ ಪ್ರಸಾದ ಮಾಡಬೇಕಿತ್ತು, ಹೆಸರುಬೇಳೆ ಪ್ರಸಾದ. ಸೊ ಅದಕ್ಕೇ ನಾನು ಮೆಣಸಿನ್ಕಾಯಿ ಎಲ್ಲ ನೀಟಾಗೆಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿದೆ. ನನ್ನ ತಂಗಿ ಕಾಯಿ ತುರಿಯೆಲ್ಲ ನೀಟಾಗೆಲ್ಲ ತುರ್ಕೊಟ್ಲು. ಸೊ ನಮ್ಮ ದೊಡ್ಡಮ್ಮ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲನೂ ತೊಗೊಂಡೋದ್ವಿ ದೇವಸ್ಥಾನದೊಳಗಡೆ. ಅಲ್ಲೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾವು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎಲ್ಲ ಓಡಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಅದು ಇದು ಬರುತ್ತಲ್ಲ ಪಂಚಾಮೃತ, ಅದನ್ನೆಲ್ಲ ಮಾಡ್ತಾಯಿದ್ರು. ಇದನ್ನು ಮೊಡ್ಲಕ್ಕಿಗೆ ಅಂತ ಕಣಮ್ಮ. ಮೊಡ್ಲಕ್ಕಿಗೆ ಅಲ್ಲಿ ತಟ್ಟೆ ಇಕ್ಕಿದ್ನಲ್ಲ, ಅದ್ರೊಳಗೆ ಇಕ್ಕಿವಿ. ಯಾವುದ್ರೊಳಗಡೆ ಹೇಳು? ಅಲ್ಲಿ ದೇವ್ರ ಹತ್ರ ರಾಮ ಲಕ್ಷ್ಮಣಂದು. ತಾಯಿ ಬೊಯ್ಕಂತೀಯ ಬೀಳ್ಸ್ಬಿಟ್ಟ ಯಾಕವ ತುಪ್ಪಂತ ಬಿಸ್ಬಿಟ್ವ ಒಳ್ಳೇದಾಗ್ಲಿಂದ. ಇದೇನಕ್ಕೆ ಇಟ್ಟಿರೋದು? ಇದೇನಿದು? ಕಡಗ್ಲ ಮಾಡು.
ಬಾ ಸುಮ್ಮನೆ ನೋಡ್ತದ. ವೆಂಕಟೇಶ್ವರ ಯಾವ ದೇವಸ್ಥಾನ ನಾಳೆ ಪೂಜೆ ಬಂದಿದ್ದೆ. ಓಂ ಮದ ಏಕಾತ್ಮಕಾಯ ನಮಃ ಮಾರ್ಗದತ್ವವೇಗಾಯ ನಮಃ ಜಿತೇಂದ್ರಿಯಾಯ ನಮಃ ಓಂ ರವಾನರ ಕೇಸರಿಪುತ್ರಾಯ. ಗೈಸ್ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು. ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ನೆನ್ನೆ ಪಾಯಸ ಮಾಡಿದ್ರು. ಸೊ ಅದನ್ನು ತಿಂತಾ ಇದ್ದೀನಿ ಈಗ. ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಸೀದಾ ಬಸ್ ಸ್ಟಾಪ್ ಕಡೆ ಹೋದ್ವಿ ಗೈಸ್. ನಾವು ಆ್ಯಕ್ಚುಲಿ ಮನೆಗೆ ಹೋಗೋಣ ಅಂತ ಇದ್ವಾ, ಆಮೇಲೆ ಏನೋ ಮರೆತುಬಿಟ್ಟು ಬಂದಿದ್ವಿ ಮನೇಲಿ. ಅದಕ್ಕೇ ವಾಪಸ್ ರಿಟರ್ನ್ ಮನೆಗೆ ಹೋದ್ವಿ. ಆ್ಯಂಡ್ ಅಲ್ಲೇ ಇದ್ದು ನೆಕ್ಸ್ಟ್ ಡೇ ಏನು ಸಂಡೇ ಮಾರ್ನಿಂಗ್ 11 ಗಂಟೆ ಅನ್ನಂಗೆ ನಾವು ಬಂದಿದ್ವಿ. ಈಗ ಫೈನಲಿ ನಮ್ಮ ಮನೆಗೆ ನಾವು ಬಂದಿದ್ದೇವೆ. ಹೋಗ್ತಾ ಇದ್ದೇವೆ. ಫುಲ್ಲು ಸುಸ್ತು ಮತ್ತು ಶಾಪಿಂಗ್ ಆಗಿದೆ. ಮನೆಗೆ ಹೋಗಿ ತೋರಿಸ್ತೀನಿ ಏನು ತೊಗೊಂಡಿದ್ದೀವಿ ಅಂತ. ಆ್ಯಂಡ್ ಕಾಲೇಜ್ ನಾಳೆಯಿಂದ ಸ್ಟಾರ್ಟ್ ಅಲ್ವಾ, ಅದಕ್ಕೇ ಬ್ಯಾಗ್ ಎಲ್ಲ ತೊಗೊಂಡಿದ್ದೀನಿ. ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು, ಮನೆಗೆ ಬರಬೇಕು ಅಷ್ಟೇ ಗೈಸ್. ನಾಳೆಯಿಂದ ಮಿನಿ ವ್ಲಾಗ್ಸ್ ಮತ್ತೆ. ಆ್ಯಂಡ್ ಅಲ್ಲಿ ನೆಟ್ವರ್ಕ್ ಇದ್ದಿಲ್ವಲ್ಲ, ಸೊ ಈಗ ನೆಟ್ವರ್ಕ್ ಎಲ್ಲ ಇದೆ ಅಷ್ಟೇ. ಸೊ ಗೈಸ್ ಮನೆಗೆ ಹೋಗಿ ಫ್ರೆಶಪ್ ಆಗಿ ಸಿಗ್ತೀವಿ. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಗೈಸ್ ಈಗ ಮನೆಗೆ ಬಂದು ಫ್ರೆಶಪ್ ಎಲ್ಲ ಆದ್ವಿ. ಈಗ ನಾನು ಹೇಳಿದ್ನಲ್ವಾ ನಾವು ಶಾಪಿಂಗ್ ಎಲ್ಲ ಮಾಡ್ಕೊಬಂದಿದ್ವಿ. ಸೊ ತೋರಿಸ್ತೀನಿ ಅಂತ. ಸೊ ಈಗ ತೋರಿಸ್ತೀನಿ, ನನಗೆ ಗೊತ್ತಿಲ್ಲ ಏನು ತಗೊಂಡಿದ್ದೀರಿ ಅಂತ. ಸೊ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಬ್ಯಾಗ್ ತೋರಿಸ್ತೀನಿ. ಸೊ ಬ್ಯಾಗ್ ಈ ಥರ ಚಿಕ್ಕ ಚಿಕ್ಕದಾಗಿ ನನಗೆ ಚೆನ್ನಾಗಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಬಟ್ಟೆ ಬಂದು ನಾವು ಬೇಕಿತ್ತು ಟಿ ಶರ್ಟ್ಸು ತಗೊಂಡಿದ್ದೀವಿ. ಚೆನ್ನಾಗಿರುತ್ತೆ ಕಾಲೇಜಿಗೆಲ್ಲ ಹೋಗೋಕ್ಕೆ. ಸೊ ತೊಗೊಂಡಿದ್ದೀವಿ. ಇದೊಂದು 4 ತೊಗೊಂಡಿದ್ದೀವಿ ಅನ್ಕೋತೀನಿ. ಸೊ 4. ಇದು ಬಂದ್ಬಿಟ್ಟು ನೈಟ್ ಡ್ರೆಸ್. ಶುದ್ಧ ಬರುತ್ತೆ ಗೈಸ್, ಶುದ್ಧ ಬರುತ್ತೆ. ಸೊ 1 ಪೀಸ್ ಥರ ಅಷ್ಟೇ. ಆಮೇಲೆ ಇದೊಂದು ತೊಗೊಂಡೆ. ಇಬ್ರಿಗೂ ಸೇರಿನೇ. ಮತ್ತು ಇದು ಒಂದು ಅಂದರೆ ಸ್ವಲ್ಪ ಕಲರ್ ಯಾವುದು ಇಲ್ವೋ ಅದು ನೋಡಿ ತಗೊಂಡಿದ್ದು. ಆಮೇಲೆ ಇದೊಂದು ಚೆನ್ನಾಗಿ ಕಾಣ್ತು ಅಂದ್ಬಿಟ್ಟು ಇದೊಂದು ತಗೊಂಡ್ವಿ. ಈ ಥರ ಇದೆ ಇದೆ. ಆ್ಯಂಡ್ ನನಗಿದು ಅಂದರೆ 2 ಟಾಪ್ ಆ್ಯಕ್ಚುಲಿ ಇಸ್ಕೊಂಡಿದ್ದು. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣ್ತಿತ್ತು, ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತಗೊಂಡೆ. ಸೊ ತಗೊಂಡೆ. ಸ್ಟಿಚ್ ಹಾಕ್ಸ್ಬೇಕು. ಎಷ್ಟು ಎಲ್ಲ ಸೈಜ್ ಇದು ಸ್ಟಿಚ್ ಹಾಕ್ಸ್ಬೇಕು.
ಚೆನ್ನಾಗಿ ಕಾಣುತ್ತೆ ಏನು ತೊಗೊಂಡೆ ಗೈಸ್. ಅಲ್ಲಿ ಸ್ಟಿಚ್ ಹಾಕ್ಸಾದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ಆಮೇಲೆ ಸ್ಲಿಪ್ಪರ್ಸ್. ಇನ್ನೂ ಅದಕ್ಕೆ ಇತ್ತಿಲ್ಲ, ಹಂಗೆ ಇದೆ. ಹಾಕ್ಕೊಂಡು ನೋಡಬೇಕು, ಬಟ್ ಅಲ್ಲಿ ಹಾಕ್ಕೊಂಡು ನೋಡಿದೆ ಅಷ್ಟೆ. ಚೆನ್ನಾಗಿದೆ ಗೈಸ್, ನನಗೆ ಇಷ್ಟ ಆಯಿತು. ನಮ್ಮ ಮನೇಲಿ ಇದ್ದೀವಿ, ಅಲ್ಲಿ ಇದ್ಬಿಟ್ಟು ಒಂಥರ ಚೆನ್ನಾಗಿತ್ತು. ಬಟ್ ಇಲ್ಲಿ ಯಾರೂ ಇಲ್ಲ, ಸೈಲೆಂಟಾಗಿದೆ ಫುಲ್ಲು. ಒಂಥರ ಬೋರು ಗೈಸ್. ಅಷ್ಟೆಲ್ಲ ಸ್ವಲ್ಪ ಜನಗಳೆಲ್ಲ ಮಾತಾಡೋದು, ಎಲ್ಲನೂ ಮಾತಾಡಿಸಿ ಸ್ವಲ್ಪ ಆಟಾಡಿ ನನ್ನ ತಂಗಿದ್ರ ಜೊತೆಲ್ಲ ಆಟಾಡ್ತಿದ್ನಲ್ವ. ಸೊ ಒಂಥರ ಚೆನ್ನಾಗಿತ್ತು. ಬಟ್ ಇಲ್ಲಿ ಒಂಥರ ಯಾರೂ ಇರಲ್ಲ. ಇನ್ನೇನಿದ್ರು ಕಾಲೇಜ್, ನಮ್ಮನೆ ಮನೆಯಿಂದ ಕಾಲೇಜ್ ಇಷ್ಟೇ ಆಗಿರುತ್ತೆ ಗೈಸ್, ಅಷ್ಟೇ. ಸೊ ಈಗ ಈ ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಇದು ಮಾಡಬೇಕು. ಸೊ ಅಷ್ಟೇ ಗೈಸ್, ಬೋರ್ ಆಗ್ತಿದೆ ಸ್ವಲ್ಪ, ಏನೂ ಮಾಡೋಕ್ಕಾಗಲ್ಲ. ಈ ಥರ ಆಮೇಲೆ ಎಡಿಟ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ರೀಲ್ಸ್ ನೋಡಿಕೊಂಡು ಇರಬೇಕಷ್ಟೆ, ಇನ್ನೇನೂ ಇಲ್ಲ. ನಮ್ಮಮ್ಮ ಚಿಕನ್ ರೋಲ್ ತಂದಿದ್ದಾರೆ. ಅದೊಂದು ಎಕ್ಸ್ಟ್ರಾ ಅಂತೆ, ಅದರಲ್ಲಿ ಅರ್ಧ ಕೊಡಲೇಬೇಕು ಅವಳು. 2 ಈ ಕಡೆ 3, ಇದನ್ನು ತಿನ್ನಬೇಕು ಅಷ್ಟೇ.